ನಮಸ್ಕಾರ ಸ್ನೇಹಿತರೆ, SNC ಆಲ್ ಇನ್ ಒನ್ ಚಾನೆಲ್ನ ಇನ್ನೊಂದು ವಿಶೇಷ ವಿಡಿಯೋಗೆ ಸ್ವಾಗತ. ಈ ದಿನ ನಾನು ಮಾತಿನ ಬಗ್ಗೆ ಇರತಕ್ಕಂಥ ಸುಭಾಷಿತಗಳನ್ನು ಬರೆದಿದ್ದೇನೆ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಒತ್ತಿ, ಶೇರ್ ಮಾಡಿ, ವಿಡಿಯೋವನ್ನು ಪೂರ್ತಿ ನೋಡಿ ಹಾಗೂ ಲೈಕ್ ಮಾಡಿ. ಮಾತು ಆಡುವವರ ಮೌಲ್ಯವನ್ನು ತಿಳಿಸುತ್ತೆ. ಬೆಲೆ ಹೆಚ್ಚಿಸುವ ಮಾತನಾಡಿ ನಮ್ಮ ಮೌಲ್ಯ ಹೆಚ್ಚಿಸಿಕೊಳ್ಬೇಕು. ಮಾತು ಮತ್ತು ಮೌನ ಎರಡರಲ್ಲೂ ಹೆಚ್ಚು ಬಳಸಬೇಕಾದದ್ದು ಮೌನ. ಮಾತು ಸಾಂದರ್ಭಿಕವಾಗಿ ಮೌಲ್ಯಕ್ಕೆ ಒಳಪಡುತ್ತೆ, ಮೌನ ಸದಾಕಾಲ ಮೌಲ್ಯಯುತವಾಗಿ ಇರುತ್ತೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಪರಿತಾಪವಿಲ್ಲ, ಪಶ್ಚಾತ್ತಾಪ ಪಡಬೇಕಾಗಿಲ್ಲ. ಮಾತಿನಿಂದಲೇ ಆಶಾಪಾಶ, ಮಾತಿನಿಂದಲೇ ಸರ್ವನಾಶ. ಅವರಿವರ ನಾಲಿಗೆ ಮತ್ತು ಕಿವಿಯ ಮೇಲೆ ಓಡಾಡಿದ ಮಾತು ಅದರ ನಿಜ ಮೌಲ್ಯ ಹಾಗೂ ರೂಪ ಎರಡನ್ನೂ ಕಳೆದುಕೊಳ್ಳುತ್ತೆ. ಮಾಡಿದ ಕರ್ಮದ ಫಲ ಹಾಗೂ ನಾವು ಆಡಿದ ಕೆಟ್ಟ ಮಾತಿಗೆ ಫಲ ದೊರೆಯುತ್ತದೆ. ಒಳ್ಳೆಯ ಕೆಲಸ, ಒಳ್ಳೆಯ ಮಾತು, ಒಳ್ಳೆಯ ಫಲಗಳನ್ನೇ ಸದಾಕಾಲ ಕೊಡುತ್ತೆ. ಹೇಳಿಕೊಟ್ಟ ಮಾತು, ಬೇಯಿಸಿಟ್ಟ ಆಹಾರ ಇವೆರಡೂ ಹೆಚ್ಚು ಕಾಲ ಬಾಳುವುದಿಲ್ಲ, ಬೇಗ ಹಳಸೋಗುತ್ತೆ. ಮಾತಿನಲ್ಲಿ ಮೋಡಿ ಮಾಡಿ ಪ್ರಪಾತಕ್ಕೆ ತಳ್ಳುವವರನ್ನ ಎಂದಿಗೂ ನಂಬಬಾರದು. ಸಮಯ ನೋಡಿ ಮೇಲೇಳಲು ಸಾಧ್ಯವಾಗದ ಹಾಗೆ ಮುಳುಗಿಸಿಬಿಡ್ತಾರೆ. ಮಾತು ಸ್ಪಷ್ಟ ಹಾಗೂ ನೇರವಾಗಿರಬೇಕು. ಕೇಳಿಸಿಕೊಳ್ಳುವವರಿಗೆ ಇಂಪಾಗಿದ್ದು ಅರ್ಥ ಆಗುವಂತಿರಬೇಕು. ಸುಮಧುರ, ಸುಂದರ ಹಾಗೂ ಸುಲಲಿತ ಮಾತು ನುರಿತ ವೈದ್ಯರಿದ್ದಂತೆ. ಎಂತಹ ನೋವಿದ್ದರೂ ವಾಸಿ ಮಾಡುವ ಶಕ್ತಿ ಹೊಂದಿದೆ. ಕೆಟ್ಟ ಮಾತಿನಿಂದ ಆದ ನೋವು ಹರಿತವಾದ ಆಯುಧಗಳಿಂದ ಆದ ಗಾಯಕ್ಕಿಂತ ಹೆಚ್ಚು ಕಾಲ ನೋವನ್ನು ಕೊಡುತ್ತೆ. ಸದಾಕಾಲ ಮನಸ್ಸಿಗೆ ಉಲ್ಲಾಸ ಉಂಟಾಗುವ ಹಾಗೆ ಮಾತನಾಡುವುದು ಒಂದು ಅದ್ಭುತವಾದಂತಹ ಕಲೆ. ಮಾತೇ ಮುತ್ತು, ಮಾತೇ ಮೃತ್ಯು. ಈ ಪ್ರಪಂಚದಲ್ಲಿ ಎಲ್ಲವನ್ನೂ ಪಡೆಯುವುದು ಇದರಿಂದಲೇ. ಅರಿತು ಮಾತನಾಡಿ ಬೆರೆತು ಬಾಳೋಣ. ಮಾತಿನಿಂದ ಸಿಗುವ ಅತಿ ಉತ್ತಮ ಉಡುಗೊರೆ ಎಂದರೆ ಪ್ರೀತಿಯೊಂದೇ. ಆಲೋಚಿಸಿ ಮಾತನಾಡಿ, ಮಾತನಾಡಿದ ನಂತರ ಆಲೋಚಿಸಬೇಡಿ. ಮಾತು ಮತ್ತು ಆಲೋಚನೆ ಸರಿಯಾಗಿದ್ದಾಗ ನೆಲ ಒಂದೇ, ಜಲ ಒಂದೇ, ಗಾಳಿಯೊಂದೇ, ಎಲ್ಲವೂ ಒಂದೇ ಎಂಬ ಭಾವನೆ ಇರುತ್ತದೆ. ಇದಾಗಿತ್ತು ಇವತ್ತಿನ ವಿಶೇಷವಾದಂತಹ ವಿಡಿಯೋ. ಇಂತಹ ಅತಿ ಉತ್ತಮವಾದಂತಹ ರಚನೆಗಳನ್ನು ನಾನು ಮಾಡಿ ವಿಡಿಯೋಗಳನ್ನು ಮಾಡ್ತಾ ಇರ್ತೇನೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ನಾಡು ನುಡಿಯ ಬೆಳವಣಿಗೆಗೆ ಸಹಾಯ ಮಾಡಿ ಹಾಗೂ ನಮ್ಮ ಚಾನಲ್ನ ಬೆಳವಣಿಗೆಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.